ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿದ್ಯಾ ಮತ್ತು ಭದ್ರೇಗೌಡರು ಇಬ್ಬರು ಮಾತಾಡ್ತಾ ಇರ್ತಾರೆ. ಮನೆ ಒಳಗೆ ಬಾ ಅಂತ ಹೇಳ್ತಾರೆ. ನೀವು ಈ ಥರ ಹೇಳಿದ್ರೆ ನಾನು ಕೇಳಲ್ಲ, ನೀವು ಪ್ರೀತಿಯಿಂದ ಮೊದಲು ಯಾವ ಥರ ಕರಿತಾ ಇದ್ರೆ ಆ ಥರ ಮಾತಾಡಿದ್ರೆ ಮಾತ್ರ ನಾನು ಬರ್ತೀನಿ ಅಂತೇಳಿ ವಿದ್ಯೆ ಹೇಳ್ತಾಳೆ. ಆಗ ಭದ್ರೆ ಅವರು ಹೇಳ್ತಾರೆ, ಆಯಿತು ಅಮ್ಮಿ ಮನೆಗೆ ಬಾ, ಬಟ್ಟೆಗಳೆಲ್ಲ ತೊಗೊಂಡು ಬಾ ಅಂತ ಹೇಳ್ತಾಳೆ. ಈ ಕಡೆ ಚಂಪಾ ಅಲ್ಲಿಂದ ನೋಡ್ಕೋತಾ ಅಣ್ಣನ ಯಾವ ಥರ ಆಟಾಡಿಸ್ತಾ ಇದ್ದಾರೆ ಅಕ್ಕ ಅಂತೇಳಿ ನೋಡ್ತಾ ಇರ್ತಾಳೆ. ಹಾಗೆ ಭದ್ರೇಗೌಡ ಕರೆದ ತಕ್ಷಣ ಆಯಿತು, ನನಗೆ ತುಂಬ ಖುಷಿ ಆಯಿತು ಭದ್ರೇಗೌಡ್ರೆ ಅಂತೇಳಿ ಹೇಳ್ತಾಳೆ. ಆಗ ಅಲ್ಲಿಂದ ಈ ಕಡೆ ಈಶ್ವರಿ ಮತ್ತು ಅವ್ರ ಮಗಳು ಚಿತ್ರ ಇಬ್ಬರು ಮಾತಾಡ್ತಾ ಇರ್ತಾಳೆ. ಏನಮ್ಮ ಇದು, ಇವಳು ಮತ್ತೆ ಒಳಗಡೆ ಬರೋ ಥರ ಆಯ್ತಲ್ಲ, ಇದು ಏನು ಮಾಡೋದು ಇವರಿಗೆ ಅಂತ ಹೇಳ್ತಾಳೆ. ಹೀಗೆ ಇವರು ರಾಯರು ಅವ್ರ ಕುಟುಂಬದವ್ರು ಅವರೆಲ್ಲ ಬಂದು ಹೋಗಲಿ, ಆಗಿದೆ ಅವಳಿಗೆ ಹಬ್ಬ, ನಾನು ಮಾರಿ ಹಬ್ಬ ಮಾಡ್ತೀನಿ ಕಣೆ ಅಂತೇಳಿ ಹೇಳ್ತಾಳೆ. ಅದೇ ಟೈಮಲ್ಲೇ ಚಂಪಾ ಕೂಡ ಮನೆ ಒಳಗಡೆ ಬರ್ತಾಳೆ. ಬಂದಮೇಲೆ, ಓ ನೀನು ಮನೆಗೆ ಬಂದಿದೆಯಾ ಅಂತ ತೋರಿಸ್ಕೊಳಕ್ಕೋಸ್ಕರ ನೋಡೋಕ್ಕೋಸ್ಕರ ಬಂದಿದೆಯಾ ನೀನು ಅಂತ ಚಿತ್ರ ಹೇಳ್ತಾಳೆ. ಏನಿಲ್ಲ ಅಕ್ಕ, ಅದೆಲ್ಲ ಏನಿಲ್ಲ, ನನಗೆ ವಿದ್ಯಕ್ಕ ಇದ್ಮೇಲೆ ನಾನು ಯಾರಿಗೂ ಹೆದರ್ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಇದ್ದವಳು, ನನಗೆ ಇದು ಸವಾಲು ಹಾಕ್ತೀಯಾ, ನೋಡೇ ಬಿಡೋಣ, ಇನ್ನೊಂದು 3 ದಿವಸ ಹಬ್ಬ ಆಗೋವರೆಗೂ ಇಬ್ಬರೂ ಆಚೆ ಕಳಿಸ್ತೀನಿ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಂದ ಈಶ್ವರಿ ಹೋಗ್ತಾಳೆ. ಈ ಕಡೆ ರಾಯರು ಕುಟುಂಬದವರು ಅವರೆಲ್ಲ ಬರ್ತಾರೆ. ಬಂದಾದಮೇಲೆ ಎಲ್ಲರೂ ಚೆನ್ನಾಗಿದ್ದೀರಾ ಅದೆಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆಲ್ಲ ಯೋಗಕ್ಷೇಮ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಪರಿಚಯ ಮಾಡಿಸ್ಕೊಡ್ತಾರೆ. ಇವ್ರು ನನ್ನ ಮಗ, ಮೊಮ್ಮಗ ಮತ್ತು ಅವರು ನಮ್ಮ ಮೊಮ್ಮಗಳು ಅಂಥೇಳಿ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಾಳೆ. ಅದೇ ಥರನೇ ಅವರು ಭದ್ರೇಗೌಡರು ಇವ್ರ ಬಗ್ಗೆ ಎಲ್ಲನೂ ಮನೇಲಿ ಎಲ್ಲರ ಬಗ್ಗೆನೂ ಶಿವರಾಮಗೌಡರು ಹೇಳ್ತಾರೆ. ನಮ್ಮ ತಮ್ಮನ ಹೆಂಡ್ತಿ ಅದೆಲ್ಲ ಹೇಳಿದ್ಮೇಲೆ ಎಲ್ಲ ರಾಯರಿಗೂ ನಿಮ್ಮ ಕುಟುಂಬ ತುಂಬ ಚೆನ್ನಾಗಿದೆ, ಎಲ್ಲರ ಮನಸ್ಥಿತಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ. ಹೌದು ಅಂಥೇಳಿ ಶಿವರಾಮೇಗೌಡರು ಒಪ್ಕೋತಾರೆ. ಈ ಕಡೆ ಎಲ್ಲರೂ ಬಂದಮೇಲೆ ನೋಡಿ, ನಮ್ಮ ಇದರಲ್ಲಿ ತುಂಬ ಜನ ಎಲ್ಲರೂ ಒಳ್ಳೆ ರೀತಿಯಿಂದನೂ ಯೋಚನೆ ಮಾಡ್ತಾ ಇರ್ತಾರೆ ಅಂತೇಳಿ ಕ್ವಾಟ್ಲೆ ಹೇಳ್ತಾರೆ. ಹಾಗೆ ಮನೆಗೆ ಬಂದಿರೋ ರಾಯರ ಕುಟುಂಬಕ್ಕೆ ವಿದ್ಯೆ ಹೇಳ್ತಾಳೆ, ನಮ್ಮ ಮನಸ್ಥಿತಿ ಎಲ್ಲ ಚೆನ್ನಾಗಿದ್ರೆ ಅದೇ ಥರ ನಾವೆಲ್ಲ ಒಳ್ಳೆತನ ಇದ್ದರೆ ಎಲ್ಲ ಒಳ್ಳೆಯದೇ ಆಗುತ್ತೆ ತಾತ ಅಂತ ಹೇಳ್ತಾಳೆ. ಹೌದಮ್ಮ, ನೀನು ಹೇಳ್ತಿರೋದು ನಿಜ, ಅದು ಏನು ಅಂತೇಳಿ ಹೇಳ್ತಾಳೆ. ಅದಾದಮೇಲೆ ರಾಯರು, ನಿಮ್ಮದು ಎಲ್ಲ ಹೆಣ್ಮಕ್ಳು ಎಲ್ಲ ಹೊಂದ್ಕೊಂಡ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ನೀನು ಹೇಳ್ತಿರೋದು ನಿಜ ಅಂತ ಹೇಳ್ತಾರೆ. ಕೆಲವೊಂದು ದುಷ್ಟ ಕಣ್ಣು ಏನಾರು ಬಿದ್ದರೆ ಮಾತ್ರ ಆ ಥರ ಆಗುತ್ತೆ, ಅದು ಯಾವುದು ಬೀಳದೇ ಇರೋ ಥರ ನಾವು ನೋಡ್ಕೋಬೇಕು ಅಷ್ಟೇ ಅಂತೇಳಿ ವಿದ್ಯೆ ಹೇಳ್ತಾರೆ. ಓ ಇದರಿಂದ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ ನೀನು ಚಿಕ್ಕವಳಾಗಿ ಅಂತ ಹೇಳಿದಾಗ, ಆಗ ನಮ್ಮ ಮೊಮ್ಮಗ ನೋಡು ವಿವೇಕು, ಅವನು ಮದುವೆಗೆ ಒಪ್ಕೋತಾ ಇಲ್ಲ, ಏನು ಮಾಡೋದು ಅಂತ ಹೇಳಿದಾಗ, ಹೌದಾ ಯಾಕೆ, ಕಾರಣ ಅಂತ ಏನೂ ಅಲ್ಲ, ಆದರೆ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ, ಅವ್ನು ಮನಸ್ಸು ಮಾಡಬೇಕು, ಅದೇ ನಾವು ಎಲ್ಲ ಕಾಯ್ತಾ ಇದ್ದೀವಿ ಅಂತ ಹೇಳಿದಾಗ, ಆಗ ರಾಯರು ತುಂಬ ಹಚ್ಕೊಂಡಿದ್ದಾರೆ. ತುಂಬ ಅವರು ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆ ಪರಿಸ್ಥಿತಿನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಹೇಳ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ ಅಂಥೇಳಿ ಶಿವರಾಮೇಗೌಡ್ರಿಗೆ ಅನಿಸಿ ಭದ್ರೇಗೌಡರು ಮತ್ತು ಶಿವರಾಮೇಗೌಡರು ಹೇಗಾದರೂ ಮಾಡಿ ಅವರು ಮೊಮ್ಮಗನ್ನ ಮದುವೆಗೆ ಒಪ್ಪಿಸ್ಬೇಕು ಅಂಥೇಳಿ ಶಿವರಾಮೇಗೌಡರು ಗೋವಿಂದ ಅವರೆಲ್ಲ ಮಾತಾಡಿ ಹೇಳ್ತಾರೆ. ಅದನ್ನು ರಾಯರು ಮಾತಾಡಿದ್ನೆಲ್ಲ ನೆನೆಸ್ಕೊಂಡು ಅವರು ಇಲ್ಲಿಂದ ಹೋಗ್ತಾ ಖುಷಿಯಾಗಿ ಹೋಗಬೇಕು, ಅವ್ರ ಮೊಮ್ಮಗ ಮದುವೆಗೆ ಒಪ್ಕೋಬೇಕು, ಹೇಗಾದರೂ ಮಾಡಿ ನೀನೇ ಮಾಡು ಭದ್ರಾ ಅಂಥೇಳಿ ಹೇಳಿ ಅಲ್ಲಿಂದ ಶಿವರಾಮೇಗೌಡರು ಹೋಗ್ತಾರೆ. ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಭದ್ರೇಗೌಡರಿಗೆ ಕ್ವಾಟ್ಲೆ ನೆನ್ಪು ಮಾಡ್ತಾನೆ. ಏನು ಅಂತಮ್ಮ ಇದು, ನಿನಗೆ ಆಗದೆ ಇರೋದು ಏನಿದೆ, ಮಾವಯ್ಯ ಹೇಳಿದ್ದು ನೀವಿಬ್ಬರು ಚೆನ್ನಾಗಿರಬೇಕು, ಜೋಡಿ ಹಕ್ಕಿಗಳೆಲ್ಲ ನೀವಿದ್ದೀರಲ್ಲ, ನೀವಿಬ್ಬರು ಚೆನ್ನಾಗಿ ಓಡಾಡ್ಕೊತ ಇದ್ಬಿಟ್ರೆ ಮನೇಲಿ ಎಲ್ಲ ಚೆನ್ನಾಗೇ ಆಗುತ್ತೆ, ಅವ್ರಿಗೂ ಏನು ಮದುವೆ ಆಗಬೇಕು ಅಂತ ಇಷ್ಟ ಆಗುತ್ತೆ ಅಂತೇಳಿ ಹೇಳಿದಾಗ ಭದ್ರ ಯೋಚನೆ ಮಾಡಿ ವಿದ್ಯೆಂಗೆ ಹೂ ತೊಗೊಂಬಂದು ವಿವೇಕ್ ಬರೋ ಟೈಮಲ್ಲೇ ಅಲ್ಲಿ ನಿಂತ್ಕೊಂಡು ಹೂವು ಕೊಡೋದು, ಪ್ರೀತಿಯಿಂದ ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಇನ್ನೇನು ಹೂ ಮುಡಿಸ್ಬೇಕು ಅಂತ ಹೇಳಿದಾಗ ಆವಾಗ ವಿವೇಕು ಭದ್ರೇಗೌಡ ಮತ್ತು ವಿದ್ಯಾನ ಇಬ್ಬರೂ ನೋಡಿಬಿಟ್ಟು, ಸಾರಿ ನಾನು ನೋಡಲಿಲ್ಲ, ಡಿಸ್ಟರ್ಬ್ ಆಯಿತಾ ಅಂತೇಳಿ ಹೇಳ್ತಾನೆ. ಯಾಗೇನಿಲ್ಲ ಹೋಗಿ ನೀವು ಅಂತ ಹೇಳಿದಾಗ ಆಗ ವಿವೇಕ್ ಅಲ್ಲಿಂದ ಅವ್ರು ನೋಡಿಬಿಟ್ಟು ಹಂಗೆ ವಾಪಸ್ ಹೋಗ್ತಾನೆ. ವಿದ್ಯೆಂಗೆ ಹೂವು ಮುಡ್ಸೋದನ್ನ ನಿಲ್ಲಿಸ್ಬಿಡ್ತಾನೆ ವಿವೇಕ್ ಹೋದ ತಕ್ಷಣ. ಆಗ ವಿದ್ಯಾ ಯಾಕೆ ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ, ವಿವೇಕ್ ಹೋದ, ಅದಕ್ಕೆ ನಾನು ನನ್ನ ಗೆಳೆಯ ಹೋದ ತಕ್ಷಣ ನಾನು ನಿಲ್ಲಿಸಿದೆ, ನಾನು ಮಾಡಿದ್ದು ಅವನಿಗೋಸ್ಕರ ಅಂತೇಳಿ. ಅವರಿಗೋಸ್ಕರ ಮಾಡಿದ್ರಾ, ಹಾಗಾದರೆ ಮಾವ ಹೋಗಿ ನಾನು ಹೇಳ್ತೀನಿ, ಮಾವೇ ನನಗೇನು ಹೇಳಿಲ್ಲ ಅಂತ ಹೇಳಿದಾಗ
ವಿದ್ಯೆಂಗೆ ಭದ್ರ ಯಾವುದು ನನಗೇನು ಪ್ರೀತಿ ಇಲ್ಲ, ನನಗೆ ಇನ್ಮೇಲೆ ಸಿಟ್ಟೇನು ಕಡಿಮೆ ಆಗಿಲ್ಲ ಅಂತ. ಓ ಹಾಗಾದರೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅಷ್ಟೇ ನಾನು ಕೇಳ್ತೀನಿ, ಈಗ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಅದಕ್ಕೋಸ್ಕರನೇ ತುಂಬ ಬೈತಾ ಇರ್ತಾಳೆ ಪ್ರೀತಿಯಿಂದ. ಭದ್ರೇಗೌಡ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆ ಆಗಿತ್ತು.